ನಮಸ್ತೆ ಎಲ್ಲರಿಗೂ. ಭಾಳ ದಿವಸದ ನಂತರ ಮತ್ತೆ ಒಂದು ವಿಡಿಯೋ ಬರ್ತಾ ಇದ್ದೀನಿ. ಇವತ್ತು ನಾವು ಡೌಸಿಂಗ್ ಬಗ್ಗೆ ಮಾತಾಡೋಣ. ಡೌಸಿಂಗ್ನಲ್ಲಿ ಪೆಂಡುಲಮ್ ಡೌಸಿಂಗ್ ಇದೆ, ಎಲ್ ರಾಡ್ ಡೌಸಿಂಗ್ ಅಂತಿದೆ, ವೈ ರಾಡ್ ಡೌಸಿಂಗ್ ಅಂತಿದೆ. ನಾನು ತೋರಿಸ್ತಾ ಹೋಗ್ತಾ ಇರೋದು ಇವತ್ತು ಪೆಂಡುಲಮ್ ಡೌಸಿಂಗ್. ಕಾಣಿಸ್ತಾ ಇದೆ ಎಲ್ಲರಿಗೂ? ಇದನ್ನು ಪೆಂಡುಲಮ್ ಡೌಸಿಂಗ್ ಅಂತಾರೆ. ಈ ಥರ ಪೆಂಡುಲಮ್ಸು ಥರದೊಂದು. ಇದರಲ್ಲಿ ಮೆಟಲ್ ಸಿಗುತ್ತೆ, ಸ್ಟೋನ್ ಸಿಗುತ್ತೆ. ನಾನು ರೆಕಮೆಂಡ್ ಮಾಡೋದಾದರೆ ಆದಷ್ಟು ಮೆಟಲನ್ನು ಪರ್ಚೇಸ್ ಮಾಡಿ ಅಂತೀನಿ. ಈ ಡೌಸಿಂಗ್ನ ಉಪಯೋಗಿಸೋದೇನು ಅಂತೇಳಿ. ಸೊ ಡೌಸಿಂಗ್ ಅಂದರೆ ಏನು? ಡೌಸಿಂಗ್ ಅಂದರೆ ಹುಡುಕುವಂಥದ್ದು. ಯಾವುದೋ ಒಂದು ವಿಷಯ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದನ್ನ ನಾವು ತಿಳ್ಕೋಬೇಕು ಅಥವಾ ಹುಡುಕಬೇಕು ಅಂತಾದರೆ ನಮಗೆ ಈ ಡೌಸಿಂಗ್ನ ಒಂದು ಹೆಲ್ಪ್ ಬೇಕಾಗುತ್ತೆ. ಇದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ತೀನಿ ನಾನು ಇವತ್ತು. ಮೊದಲನೇದಾಗಿ ಡೌಸಿಂಗು ಕೆಲವೊಬ್ಬರು ಈ ಥರ ಹಿಡಿತಾರೆ. ಈ ಥರ ಹಿಡಿಯೋದಲ್ಲ. ಇದು ಹಿಡಿದಾಗ ಇದೇ ಮೂಮೆಂಟ್ ಇರುತ್ತೋ ಆವಾಗ ಎದುರುಗಡೆ ಇರೋರಿಗೆ ಏನು ಅನಿಸುತ್ತೆ, ನಾವೇ ಈ ಥರ ತಿರುಗಿಸ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಅದಕ್ಕೆ ಇದಕ್ಕೆ ಹಿಡಿಯೋದಕ್ಕೂ ಒಂದು ರೀತಿ ಇದೆ. ಯಾವ ರೀತಿ ಅಂದರೆ ಫಸ್ಟು ಈ ರೀತಿ ತಗೋಬೇಕು. ಇದರ ಒಳಗಡೆಯಿಂದ ಹಿಂಗೆ ಮಾಡಿ ಹಿಡಿಯೋದು. ಇದು ಸರಿಯಾದ ರೀತಿ ಕಾಣಿಸ್ತಾ ಇದೆಯಾ? ಇದನ್ನ ಹಿಡಿದ ಮೇಲೆ ಇದು ಏನಾದರೂ ಒಂದು ಚೆಕ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಇದು ನಮಗೆ ಸೆಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಅಂದರೆ ಇದು ನಮಗೆ ನಾವು ಯಾವುದಾದ್ರು ಒಂದು ಕ್ವಶನ್ ಕೇಳಬೇಕಾದ್ರೆ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಯಾವ ರೀತಿ ತೋರಿಸುತ್ತೆ, ಆಗುತ್ತೆ ಅನ್ನೋದಕ್ಕೆ ಯಾವ ರೀತಿ, ಆಗಲ್ಲ ಅನ್ನೋದಕ್ಕೆ ಯಾವ ರೀತಿ ತೋರಿಸುತ್ತೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ನೋಡಿ, ಸ್ಟ್ರೇಟ್ ಇದೆ. ಶೋ ಮಿ ದ ಆನ್ಸರ್ ಆಫ್ ಎಸ್. ಕಾಣಿಸ್ತಾ ಇದೆಯಾ? ರೌಂಡಲ್ಲಿ ಸುತ್ತಾಗ್ತಾ ಇದೆ. ಇದು ನನ್ನ ಎಸ್. ಶೋ ಮಿ ದ ಆನ್ಸರ್ ಆಫ್ ನೋ. ಈಗ ನೋಡಿ, ಸರಿ ನೋಡಿ, ಸ್ವಲ್ಪ ಕ್ರಾಸಲ್ಲಿ ಒಂದು ಸೈಡ್ ಮಾತ್ರ ಶೇಕ್ ಆಗ್ತಾ ಇದೆ. ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಕಾಣಿಸ್ತಾ ಇದೆ ಅಲ್ಲ? ಸೊ ಈಗ ನಾನೇನಾದರೂ ಒಂದು ಕ್ವಶನ್ಸ್ ಕೇಳಬೇಕಾದ್ರೆ ನನಗೆ ಇದು ಆ ಆನ್ಸರ್ ಹೌದು ಅಂತಾದರೆ ಈ ರೀತಿ ತಿರುಗುತ್ತೆ. ಇಷ್ಟು ಫಾಸ್ಟ್ ಇಲ್ಲ, ಬಟ್ ಚಿಕ್ಕದಾಗಿ. ಒಂದು ವೇಳೆ ಆ ಕೆಲಸ ಆಗೋದಿಲ್ಲ ಅಂತ ಆದರೆ ಇದು ಈ ರೀತಿ ತಿರುಗುತ್ತೆ, ಚಿಕ್ಕದಾಗಿ. ಇದನ್ನ ನೀವು ಫಸ್ಟು ತಿಳ್ಕೊಬೇಕು. ಇದು ತಿಳ್ಕೊಂಡ ನಂತರ ಯಾವುದೇ ಒಂದು ಕ್ವಶನ್ಗೆ ನೀವು ಆನ್ಸರ್ನ ಪಡ್ಕೋಬೋದು. ಇದ್ರ ಮೂಲಕ ನೀವು ಯಾವ ಕ್ವಶನ್ಸ್ ಇದೆಯೋ ಆ ಕ್ವಶನ್ಸ್ನ ಇಟ್ಟು ಆಗುತ್ತಾ ಇಲ್ವಾ ಅಂತ ಹೇಳಿದ್ರೆ ಅದು ಈ ರೀತಿ ತಿರುಗ್ತು ಅಂತಾದರೆ ಆಗುತ್ತೆ ಹೇಳಿ, ಒಂದು ವೇಳೆ ಈ ರೀತಿ ತಿರುಗ್ತು ಅಂತಂದರೆ ಆಗೋದಿಲ್ಲ ಅಂಥೇಳಿ. ಇಷ್ಟು ಈಸಿನಾ ಇದು ಡೌಸಿಂಗು? ಖಂಡಿತ ಇಲ್ಲ. ಯಾಕಂದರೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ವಿಷಯನ ನೀವು ಒಂದು ಡೌಸಿಂಗ್ನಲ್ಲಿ ತಿಳ್ಕೊಬೇಕಂದ್ರೆ ಇಷ್ಟು ಈಸಿ ಅಂತೂ ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂಥರ ಸಾಧನೆ ಇದ್ದಾಗ. ಇದನ್ನ ನೀವು ಫಸ್ಟು ಪರ್ಚೇಸ್ ಮಾಡಿ. ಆನ್ಲೈನಲ್ಲಿ ನಿಮ್ಗೆ ಎಲ್ಲೋದ್ರೂ ಸಿಗುತ್ತೆ. ಇದು ಆನ್ಲೈನಲ್ಲಿ ನಾನು ತೊಗೊಂಡಿದ್ದು ತಾಮ್ರದ್ದು. ನೀವು ಯಾವ ರೀತಿ ಬೇಕಾದ್ರೂ ತೊಗೋಬೋದು. ಇದು ನಿಮ್ಗೆ ಆನ್ಲೈನಲ್ಲಿ ಎಲ್ಲಿ ಬೇಕಾದರೂ ಸಿಗುತ್ತೆ. ಇದನ್ನ ತೊಗೊಂಡು ಇದನ್ನ ಫಸ್ಟ್ ಶುದ್ಧಿ ಮಾಡಿ, ಇದಕ್ಕೆ ಹೂವು, ಅಕ್ಷತೆ, ಗಂಧ, ಧೂಪಾರತಿ ಅಂತ ಮಾಡಿ ಇದನ್ನ ಫಸ್ಟು ಬಿಡ್ಕೊಳ್ಳಿ. ಇದು ನನಗೆ ಈ ಥರ ಹೊಂದಿಕೆ ಆಗಬೇಕು ಮತ್ತು ನನ್ನ ಒಂದು ಕ್ವಶನ್ಗೆ ಆನ್ಸರನ್ನು ಕೊಡುವಂಥ ಆಗಬೇಕು ಅಂತೇಳಿ ಕೇಳಿ, ಅದರ ನಂತರ ನಿತ್ಯ ಇದನ್ನು ಈ ಥರ ಅಂಗೈಯಲ್ಲಿಟ್ಟು ಮುಷ್ಟಿ ಮಾಡಿಬಿಟ್ಟು ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು ಅಥವಾ ಕುಲದೇವರು ನಿಮಗೆ ಯಾವುದಾಗುತ್ತದೋ ಅದನ್ನ ಜಪ ಮಾಡಬೇಕು ಡೈಲಿ. ಮೊದಲಿಗೆ ಒಂದು 21 ಮಾಡಿ, ಆಮೇಲೆ ಜಾಸ್ತಿ ಮಾಡ್ತಾ ಹೋಗಿ. ಇದನ್ನ ಅದು ಜಪ ಮಾಡಿದ ನಂತರ ಇದನ್ನ ನಾನು ಏನು ಹೇಳಿದ್ನೋ ಆ ರೀತಿ ಈ ಥರ ಇಟ್ಟು ಹಿಂಗೆ ಹಿಡಿದು ಚೆಕ್ ಮಾಡ್ಕೊತಾ ಹೋಗಿ. ತೋರಿಸುತ್ತಾ ಇಲ್ಲ ಅಂತೇಳಿ ಮೂಮೆಂಟ್ ಸಡನ್ನಾಗಿ ಬರೋದಿಲ್ಲ. ಇದನ್ನು ಸರಿಯಾಗಿ ನೆನ್ಪಿಟ್ಕೋಬೇಕು. ಮೂಮೆಂಟು ಅಷ್ಟು ಫಾಸ್ಟಾಗಿ ಬರೋದಿಲ್ಲ. ಇದನ್ನ ನೀವು ಕ್ರಮೇಣ ಎಷ್ಟು ದಿವಸ ಆಗುತ್ತೋ, ಕೆಲವೊಬ್ಬರಿಗೆ ಬೇಗ 2 ದಿನ 3 ದಿವಸ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರಿಗೆ 1 ವಾರ ಬೇಕು, ಕೆಲವೊಬ್ಬರಿಗೆ 15 ದಿವಸ 25 ದಿವಸ ಲೆಕ್ಕ ಬೇಕು. ಮ್ಯಾಕ್ಸಿಮಮ್ 21-25 ದಿವಸದಲ್ಲಿ ಎಲ್ಲರಿಗೂ ಇದು ಸೆಟ್ ಆಗುತ್ತೆ. ಯಾವಾಗ ಅದು ಮೂಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಿಮ್ಮ ಪೆಂಡುಲಮ್ಗೆ ಆ ಶಕ್ತಿ ಬಂದಿದೆ. ಸೊ ನೀವು ಯಾವುದೇ ಒಂದು ಕ್ವಶನ್ಗೆ ಆನ್ಸರನ್ನು ಪಡ್ಕೋಬೋದು ಅನ್ನೋ ಒಂದು ಇಂಡಿಕೇಶನ್. ಟ್ರೈ ಮಾಡಿ ನೋಡಿ. ಇದರಿಂದ ಭಾಳಷ್ಟು ಹೆಲ್ಪ್ ಆಗುತ್ತೆ. ಎಷ್ಟೋ ಒಂದು ವಿಷಯಗಳಿಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತೀನಿ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.